ಇತ್ತೀಚೆಗೆ ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ತುಂಬಾ ಮಿತಿಮೀರುತ್ತಿದೆ. ಒಂದು ಕಡೆ ಸಾಲ ತಗೊಂಡವರು ವಾಪಸ್ ಕೊಡಕ್ಕೆ ಪರದಾಡುತ್ತಿದ್ದಾರೆ. ಮತ್ತೊಂದು ಕಡೆ ಕೊಟ್ಟ ಸಾಲವನ್ನು ವಾಪಸ್ ಪಡೆಯಲು ಈ ಮೈಕ್ರೋ ಫೈನಾನ್ಸಿಗಳು ಅವರ ಮೇಲೆ ಒತ್ತಡ ಹಾಕುತ್ತಿದ್ದಾರೆ. ಇದರಲ್ಲಿ ತುಂಬಾ ತೊಂದರೆಯನ್ನು ಅನುಭವಿಸಿ ಜೀವವನ್ನು ಕಳೆದುಕೊಂಡವರು ಕೂಡ ಇದ್ದಾರೆ. ಇದನ್ನೆಲ್ಲ ಸರ್ಕಾರ ಗಮನಿಸ್ತಾ ಇತ್ತು. ಇದರ ಬಗ್ಗೆ ಸಭೆಯನ್ನು ಕೂಡ ನಡೆಸಿದ್ರು. ಈ ಮೈಕ್ರೋ ಫೈನಾನ್ಸ್ಗಳಿಗೆ ಕೆಲವೊಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಇದಕ್ಕಿಂದೆ ಸರ್ಕಾರ ಕಾನೂನು ತರಲು ಕೂಡ ಹೊರಟಿತ್ತು. ಇನ್ನು ಇದರ ಬಗ್ಗೆ ಸಿದ್ದರಾಮಯ್ಯನವರು ಸುಗ್ರೀವಾಜ್ಞೆಯನ್ನು ಕೂಡ ಜಾರಿಗೆ ಮಾಡಿದ್ರು. ಆದರೆ ಈ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ರಿಜೆಕ್ಟ್ ಮಾಡಿದ್ದಾರೆ. ಇಲ್ಲಿ ರಾಜ್ಯಪಾಲರು ರಿಜೆಕ್ಟ್ ಮಾಡಿದರೆಂದರೆ ಏನಾದರೂ ಒಂದು ಕಾರಣ ಬೇಕಲ್ವಾ? ಹೀಗೆ ಸುಮ್ಮನೆ ರಿಜೆಕ್ಟ್ ಮಾಡಲು ಕೂಡ ಆಗಲ್ಲ. ಅವರು ಯಾಕೆ ರಿಜೆಕ್ಟ್ ಮಾಡಿದರಂತ ಕೆಲವೊಂದು ಅಂಶವನ್ನು ಉಲ್ಲೇಖಿಸಿದ್ದಾರೆ. ಒಂದು ಕಾನೂನು ರಚಿಸಬೇಕಾದರೆ ಎರಡು ಕಡೆನೂ ಸಮಾನತೆ ಬೇಕು. ಸಾಲ ಕೊಟ್ಟವನಿಗೂ ಕೂಡ ಸಮಾಧಾನ ಆಗ್ಬೇಕು, ಸಾಲ ತೆಗೆದುಕೊಂಡವನಿಗೂ ಕೂಡ ಸಮಾಧಾನ ಆಗಬೇಕು. ಆದರೆ ಇಲ್ಲಿ ಉಲ್ಟವಾಗಿದೆ. ಇದು ಸಾಲ ತೆಗೆದುಕೊಂಡವನಿಗೆ ಹೆಚ್ಚು ಲಾಭವಾಗುತ್ತದೆ. ಇಲ್ಲಿ ಸಾಲ ಕೊಟ್ಟವನಿಗೆ ತುಂಬಾ ತೊಂದರೆಯಾಗಲಿದೆ. ಅವನ ಪರವಾಗಿ ಇಲ್ಲಿ ಯಾವುದೇ ಅಂಶವಿಲ್ಲ. ಇನ್ನೊಂದು ಏನೆಂದರೆ, ಒಂದು ವೇಳೆ ಮೈಕ್ರೋ ಫೈನಾನ್ಸ್ಗಳ ಮೇಲೆ ದಂಡ ಹಾಕಬೇಕಾದರೆ ಆ ಮೊತ್ತವನ್ನು 5 ಲಕ್ಷ ತನಕ ಏರಿಸುವುದು. ಇದಕ್ಕೆ ರಾಜ್ಯಪಾಲರು ಹೇಳ್ತಾರೆ, ಆ ಫೈನಾನ್ಸ್ಗಳು ಕೊಡುವುದೇ 3 ಲಕ್ಷ, ಅವರಿಗೆ 5 ಲಕ್ಷ ಯಾವ ರೀತಿ ನೀವು ದಂಡ ಹಾಕ್ತೀರಿ ಅಂತ, ಇದಕ್ಕೆ ಯಾವ ಮೆಥಡ್ ಅನ್ನು ನೀವು ಉಪಯೋಗಿಸಿದಿರಂತ ಕೇಳಿದ್ದಾರೆ. ಇದರ ಬಗ್ಗೆ ಇಲ್ಲಿ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಒಂದು ವೇಳೆ ಸಾಲ ತೆಗೆದುಕೊಂಡವನು ಊರು ಬಿಟ್ಟು ಹೋದ್ರೆ ಅಥವಾ ಪರಾರಿಯಾದ್ರೆ ಆ ಹಣಕ್ಕೆ ಯಾರು ಹೊಣೆ? ಮೈಕ್ರೋ ಫೈನಾನ್ಸ್ಗಳಿಗೆ ಇದರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಕೂಡ ಕೇಳಿದ್ರು. ಇನ್ನು ಅಲ್ಲಿ ಕೂಡ ಒಂದು ಅಸ್ಪಷ್ಟತೆ ಉತ್ತರ ಎದ್ದು ಕಾಣುತ್ತಿತ್ತು. ಹೀಗೆ ಕೆಲವೊಂದು ಅಂಶಗಳನ್ನು ಗಮನಿಸಿ ಹಾಗೂ ಪರಿಶೀಲಿಸಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ಸುಗ್ರೀವಾಜ್ಞೆಗೆ ಸಹಿ ಹಾಕದೆ ಮುಂದೆ ಸಿದ್ದರಾಮಯ್ಯ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತದೆ ಅಂತ ನೋಡಬೇಕಾಗ್ತದೆ. ಇನ್ನು ಇವರು ಸುಗ್ರೀವಾಜ್ಞೆಗೆ ಸಹಿ ಹಾಕಬೇಕಾದರೆ ಎರಡು ಕಡೆನೂ ಕೂಡ ಒಂದು ಸಮಾನತೆಯ ಅಂಶಗಳು ಬೇಕು. ಒಬ್ಬರ ಪರವಾಗಿ ಈ ಕಾನೂನು ಹೆಚ್ಚು ಬಾಗಿದರೆ ಮತ್ತೊಬ್ಬರಿಗೆ ಅನ್ಯಾಯವಾಗುತ್ತೆ. ಇಲ್ಲಿ ಎಲ್ಲರಿಗೂ ಸಮಾನವಾದ ನ್ಯಾಯ ದೊರಕಬೇಕು ಹಾಗೂ ಯಾರಿಗೂ ಕೂಡ ಅನ್ಯಾಯ ಆಗಬಾರದಂತ ಈ ರಾಜ್ಯಪಾಲರು ಹೇಳಿದ್ದಾರೆ. ಇನ್ನು ಮುಂದಿನ ಹಂತ ಏನಾಗಲಿದೆ ಅಂತ ಕಾದು ನೋಡಬೇಕಾಗಿದೆ.